ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ನಾವು 6ನೇ ವರ್ಗದ ಸಮಾಜ ವಿಜ್ಞಾನ ಪಾಠ 8 ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು. ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳಂದ್ರೆ ರೀ ಮೌರ್ಯ ಸಾಮ್ರಾಜ್ಯ, ಕುಶಾನ, ಆಮೇಲೆ ಗುಪ್ತ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ, ಆನಂತರ ಕುಶಾನರು, ಆಮೇಲೆ ಗುಪ್ತ ಸಾಮ್ರಾಜ್ಯ. ಇವು ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು. ಜೊತೆಗೆ ವರ್ಧನ ಸಾಮ್ರಾಜ್ಯ ಈ 4 ಮನೆತನಗಳು ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು. ಮೌರ್ಯ ಸಾಮ್ರಾಜ್ಯ, ಆಮೇಲೆ ಯಾವುದ್ರಿ ಮೌರ್ಯರು, ಕುಶಾನರು, ಗುಪ್ತರು, ವರ್ಧನರು. ಇವು ಪ್ರಮುಖ ಉತ್ತರ ಭಾರತದ 4 ರಾಜಮನೆತನಗಳು. ಈ ರೀತಿಯಾಗಿ ನಾವು ಮೊದಲೇದಾಗಿರುವಂಥ ಮನೆತನ ಮೌರ್ಯ ಮನೆತನದ ಬಗ್ಗೆ ನಾವು ಮೊದಲೇದಾಗಿ ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ನಿಮಗೆ ಗೊತ್ತಿರಬೇಕು, ನಮ್ಮ ರಾಷ್ಟ್ರಧ್ವಜದ ನಡುವೆ ಒಂದು ಚಕ್ರವಿದೆ. ಅದರ ಹೆಸರೇನು ಗೊತ್ತೇ? ಅದೇ ಅಶೋಕ ಚಕ್ರ. ಅದರ ಹೆಸರೇನ್ರಿ? ಅಶೋಕ ಚಕ್ರ. ಪ್ರಗತಿಯ ಸಂಕೇತವಾಗಿ ನಮ್ಮ ರಾಷ್ಟ್ರಧ್ವಜದಲ್ಲಿ ಅದನ್ನು ಅಳವಡಿಸಲಾಗಿದೆ. ಹಾಗಾದರೆ ಈ ಅಶೋಕ ಯಾರು? ಯಾವ ಮನೆತನಕ್ಕೆ ಸೇರಿದವನು? ಆ ಮನೆತನದ ಇತಿಹಾಸವೇನು? ಅಶೋಕನ ಕೊಡುಗೆಗಳೇನು ಎಂಬುದನ್ನು ಇವತ್ತಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಭಾರತದ ಮೊಟ್ಟಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ನೆನಪಿಟ್ಟುಕೋರಿ, ಭಾರತದ ಮೊಟ್ಟಮೊದಲ ಸಾಮ್ರಾಜ್ಯ ಯಾವುದ್ರಿ? ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಈ ಪಾಠದಲ್ಲಿ ಈ ಸಾಮ್ರಾಜ್ಯ ಇಬ್ಬರು ರಾಜರ ಬಗ್ಗೆ, ಪ್ರಮುಖವಾಗಿರುವಂಥ ಇಬ್ಬರು ರಾಜರದಾರ. ಅವರೇ ಯಾರಂದ್ರೆ ಚಂದ್ರಗುಪ್ತ ಮೌರ್ಯ ಮತ್ತು ಸಾಮ್ರಾಟ ಅಶೋಕ. ಮೌರ್ಯ ಸಾಮ್ರಾಜ್ಯದಲ್ಲಿ ಅನೇಕ ರಾಜರುಗಳು ಅದಾರ. ಆದ್ರೆ ಅದರೊಳಗೂ ಪ್ರಮುಖವಾಗಿರುವಂಥ ರಾಜರುಗಳು ಅಂದರೆ ಚಂದ್ರಗುಪ್ತ ಮೌರ್ಯ ಮತ್ತು ಸಾಮ್ರಾಟ ಅಶೋಕ. ಮೌರ್ಯ ಸಾಮ್ರಾಜ್ಯ ರಾಷ್ಟ್ರಧ್ವಜದಲ್ಲಿರುವಂಥ ಅಶೋಕ ಚಕ್ರ ಇದೇ ರಾಜಮನೆತನಕ್ಕೆ ಸೇರಿದೆ. ಯಾವ ರಾಜಮನೆತನಕ್ಕೆ? ಮೌರ್ಯ ರಾಜಮನೆತನಕ್ಕೆ. ಅಶೋಕನಿಗೆ ನಮ್ಮ ದೇಶದಲ್ಲಿ ಏಕೆ ಇಷ್ಟು ಮಹತ್ವ? ಅವನ ಕೊಡುಗೆಗಳೇನು ಮತ್ತು ಮೌರ್ಯ ಸಾಮ್ರಾಜ್ಯ ಕೊಡುಗೆಗಳೇನು ಎಂಬುದನ್ನು ಇವತ್ತಿನ ಅವಧಿಯಲ್ಲಿ ನಾವು ಸಮಗ್ರವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸ್ಥಾಪಕ ಯಾರಿ? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಮಗಧ ಮಹಾಜನಪದ ಅಂಥೇಳಿ ಮಗಧ ದೇಶವನ್ನು ಮಹಾಜನಪದ ಅಂಥೇಳಿ ಕರೆಸಿದ್ರು ಆಗಿನ ಕಾಲದಲ್ಲಿ. ಆ ಮಗಧವನ್ನು 3 ರಾಜವಂಶಗಳು ಆಳ್ತಿದ್ದವು. ಅವು ಯಾವಂದ್ರೆ ಹರಿಯಂಕ ರಾಜವಂಶ, ಶಿಶುನಾಗ ರಾಜವಂಶ ಮತ್ತು ನಂದ ರಾಜವಂಶ. ಈ ಮಗಧ ಮಹಾಜನಪದ ಕೊನೆಯ ರಾಜವಂಶ ಅಂದ್ರೆ ನಂದ ರಾಜವಂಶ. ಈ ನಂದ ವಂಶದ ಕೊನೆಯ ರಾಜ ಧನನಂದನ. ಈ ಧನನಂದನ ಏನು ಮಾಡ್ತಾನ್ರಿ? ಧನನಂದ ತಕ್ಷಶಿಲೆ ವಿಷ್ಣುಗುಪ್ತನು ಧನನಂದನ ವಂಶದ ರಾಜನಾದ. ಕೇಳ್ರಿ, ಧನನಂದ ಏನು ಮಾಡ್ತಾನಂದ್ರೆ ರೀ, ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ಹೇಳಿ ಕರೆಯುತ್ತಿರುವಂಥ ತಕ್ಷಶಿಲೆ ವಿಷ್ಣುಗುಪ್ತ, ಈತನನ್ನು ನಾವು ವಿಷ್ಣುಗುಪ್ತನನ್ನು ಕೌಟಿಲ್ಯ, ಚಾಣಕ್ಯ ಅಂತ ಹೇಳಿ ಕರಿತೀವಿ. ಈತನು ಕೌಟಿಲ್ಯನಾಗಿದ್ದರೆ ಚಾಣಾಕ್ಷನು ಕುಟಿಲ ತಂತ್ರಗಳಲ್ಲಿ ನಿಪುಣನು. ಆದರೆ ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳಿದ್ದವು. ಈತನು ಏನು ಮಾಡಿರ್ತಾನೆ? ನಂದವಂಶದ ರಾಜನಾದ ಧನನಂದನ ಆಸ್ಥಾನಕ್ಕೆ ಒಮ್ಮೆ ಭೇಟಿಯನ್ನು ನೀಡಿರ್ತಾನೆ. ಆವಾಗ ಭೇಟಿಯನ್ನು ನೀಡಿರ್ತಾನೆ ವಿಷ್ಣುಗುಪ್ತ. ಆವಾಗ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಥವಾ ಕೌಟಿಲ್ಯ 3 ಒಂದೇ ಹೆಸರು. ಆವಾಗ ಈ ಧನನಂದನ ಏನು ಮಾಡ್ತಾನಂದ್ರೆ ರೀ, ವಿಷ್ಣುಗುಪ್ತನ ಉಡುಗೆ ತೊಡುಗೆಗಳನ್ನು ನೋಡಿ, ಯಾಕಂದ್ರೆ ಆತ ಬ್ರಾಹ್ಮಣ ಸನ್ಯಾಸಿ ಆಗಿರ್ತಾನೆ, ಆತನ ವೇಷಭೂಷಣವನ್ನು ನೋಡಿ ಆಸ್ಥಾನದಲ್ಲಿ ಆತನಿಗೆ ಏನು ಮಾಡ್ತಾರೆ? ಅವಮಾನವನ್ನು ಮಾಡ್ತಾರೆ ಅಥವಾ ಆತನಿಗೆ ಅವಮಾನಿತನಾಗುವ ರೀತಿಯಲ್ಲಿ ಆತನ ಜೊತೆ ವರ್ತನೆಯನ್ನು ಮಾಡ್ತಾರೆ. ಇದರಿಂದ ವಿಷ್ಣುಗುಪ್ತ ಏನಾಗ್ತಾನೆ ರೀ, ಕೋಪವನ್ನು
ತಾಳ್ತಾನ. ಈತನನ್ನು ಧನನಂದನನ್ನು ನಾನು ಏನು ಮಾಡ್ಬೇಕಾ, ಸೋಲಿಸ್ಬೇಕಾ, ಇವು ಯಾವ ರೀತಿ ನನಗೆ ಅವಮಾನವನ್ನು ಮಾಡ್ಯಾನಲ್ಲ, ನಾನು ಆತನಿಗೆ ಅವಮಾನವನ್ನು ಮಾಡಬೇಕು ಅಂಥೇಳಿ ಆತ ಏನು ಮಾಡ್ತಾನೆ, ಒಂದು ಹಠವನ್ನು ಹಿಡಿತಾನ. ಆ ಕಾರಣಕ್ಕಾಗಿ ಈತ ಏನು ಮಾಡ್ತಾನಂದ್ರೆ ರೀ, ವಿಷ್ಣುಗುಪ್ತ ಚಂದ್ರಗುಪ್ತ ಮೌರ್ಯನಿಗೆ ಚಾಣಕ್ಯನ ಸಹಾಯದಿಂದ ಚಂದ್ರಗುಪ್ತನು ಕ್ರಿಸ್ತಪೂರ್ವ 321ರಲ್ಲಿ ಧನನಂದನನ್ನು ಪದಚ್ಯುತಿಗೊಳಿಸಿದ. ಇವೇನು ಮಾಡ್ತಾನೆ ರೀ, ವಿಷ್ಣುಗುಪ್ತ ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾಗ್ತಾನೆ. ಇದರಿಂದ ಈ ವೇಳೆ ಅದೇ ಸಮಯದಾಗ ಏನಾಗ್ತೈತಿ ರೀ, ಕೌಟಿಲ್ಯ ಏನು ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯನಿಗೆ ಎಲ್ಲ ಸೇನೆ ತರಬೇತಿಯನ್ನು ಕೊಡ್ತಾನೆ, ಯುದ್ಧ ತರಬೇತಿಯನ್ನು ಕೊಡ್ತಾನೆ. ಆತನಿಗೆ ಒಂದು ಉತ್ತಮವಾಗಿರೋಂಥ ತರಬೇತಿ ನೀಡಿ ಸಜ್ಜುಗೊಳಿಸಿರ್ತಾನೆ. ಅದೇ ಸಂದರ್ಭದಲ್ಲಿ ಧನನಂದನು ಏನು ಮಾಡಿರ್ತಾನೆ, ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿರ್ತಾನೆ. ಇದರಿಂದ ಆ ಧನನಂದನನ್ನು ಸೋಲಿಸಾಕ ಮತ್ತೆ ಏನಾಯ್ತು ರೀ, ಇವರಿಗೆ ಸುಲಭವಾದಂಥ ಮಾರ್ಗ ಆಕ್ಕೈತಿ. ಆವಾಗ ಚಂದ್ರಗುಪ್ತ ಮೌರ್ಯನು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟ್ಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಎಷ್ಟರಲ್ಲಿ ಅಂದ್ರೆ ರೀ, ಚಾಣಕ್ಯನ ಸಹಾಯದಿಂದ ಚಂದ್ರಗುಪ್ತ ಕ್ರಿಸ್ತಪೂರ್ವ 321ರಲ್ಲಿ ಧನನಂದನನ್ನು ಪದಚ್ಯುತಿಗೊಳಿಸಿ ಅಥವಾ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ತನ್ನ ಪಾಟ್ಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಪಾಟ್ಲಿಪುತ್ರ ಈಗಿನ ಬಿಹಾರದ ರಾಜಧಾನಿ ಪಾಟ್ನಾ. ನಂತರ ಬೃಹತ್ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ಗಿದನು. ಬೃಹತ್ ಸೇನೆಯೊಂದಿಗೆ ಏನು ಮಾಡ್ತಾನೆ ರೀ, ಚಂದ್ರಗುಪ್ತ ಮೌರ್ಯ ವಾಯುವ್ಯ ಭಾರತದ ಕಡೆ ಯುದ್ಧ ಮಾಡೋಕೆ ಹೋಗ್ತಾನೆ. ಮೆಸಿಡೋನಿಯಾದ ದೊರೆ ಅಲೆಕ್ಸಾಂಡರನು ಈ ಮೊದಲು ಆಕ್ರಮಿಸಿಕೊಂಡಿದ್ದ ಈ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಸೆಲ್ಯೂಕಸನು ನೋಡಿಕೊಳ್ಳುತ್ತಿದ್ದ. ಅಲೆಕ್ಸಾಂಡರ್ ಏನು ಮಾಡಿದ್ರಿ, ಮೊದಲ ವಾಯುವ್ಯ ಭಾರತದ ಮೆಸಿಡೋನಿಯಾದ ದೊರೆ ಅಲೆಕ್ಸಾಂಡರ್ ಆಗಿರ್ತಾನೆ. ಈ ಮೊದಲು ಅಂದರೆ ಚಂದ್ರಗುಪ್ತ ಆಡಳಿತ ಮಾಡೋದಕ್ಕಿಂತ ಮುಂಚೆನೇ ಅಲೆಕ್ಸಾಂಡರ್ ಅಲ್ಲಿರುವಂಥ ಪ್ರದೇಶಗಳನ್ನು, ವಾಯು ಭಾರತದ ಪ್ರದೇಶಗಳನ್ನು ವಶಪಡಿಸಿಕೊಂಡಿರ್ತಾನೆ. ಆ ಪ್ರದೇಶಗಳನ್ನು ನೋಡಿಕೊಳ್ಳೋಕೆ ಅವನ ಪ್ರತಿನಿಧಿ ಅಲೆಕ್ಸಾಂಡರನ ಪ್ರತಿನಿಧಿ ಸೆಲ್ಯೂಕಸನನ್ನು ನೇಮಿಸಿರ್ತಾನೆ. ಆವಾಗ ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೋತ ಸೆಲ್ಯೂಕಸ್ ಅವನೊಡನೆ ಒಪ್ಪಂದಕ್ಕೆ ಮುಂದಾದ. ಆವಾಗ ಸೆಲ್ಯೂಕಸ್ ಏನು ಮಾಡ್ತಾನೆ, ಅಶೋಕನ ಜೊತೆ ಯುದ್ಧ ಮಾಡೋ ಮುಂದೆ ಸೋತು ಒಪ್ಪಂದಕ್ಕೆ ಮುಂದಾಗ್ತಾನೆ. ಒಪ್ಪಂದಕ್ಕೆ ಮುಂದಾದ ನಂತರ ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್, ಸಿಂಧ್ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನಲ್ಲದೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು. ಅನೇಕ ಪ್ರದೇಶಗಳನ್ನು ಕೂಡ ಸೆಲ್ಯೂಕಸ್ ಏನು ಮಾಡ್ತಾನೆ, ಕೊಟ್ಟ ಅದರ ನಂತರ ಏನು ಮಾಡ್ತಾನೆ, ತನ್ನ ಮಗಳನ್ನು ಕೂಡ ಚಂದ್ರಗುಪ್ತ ಮೌರ್ಯನಿಗೆ ಕೊಡ್ತಾನೆ. ಸೆಲ್ಯೂಕಸ್ನ ಮಗಳ ಹೆಸರೇನ್ರಿ, ಹೆಲೆನಾ ಅಥವಾ ವಾಜಿರಾ. ಅವಳನ್ನು ಕೊಟ್ಟು ಚಂದ್ರಗುಪ್ತನಿಗೆ ವಿವಾಹವನ್ನು ಮಾಡ್ತಾನೆ. ಆ ನಂತರ ವಿವಾಹವನ್ನು ಮಾಡ್ತಾನೆ. ಅದರ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸನಿಗೆ ಬಳುವಳಿಯಾಗಿ ನೀಡಿದನು. ಚಂದ್ರಗುಪ್ತನು ಏನು ಮಾಡ್ತಾನೆ ರೀ, ಪ್ರತಿಯಾಗಿ 500 ಆನೆಗಳನ್ನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸನಿಗೆ ಬಳುವಳಿಯಾಗಿ ನೀಡಿದನು. ಸೆಲ್ಯೂಕಸನ್ ಏನು ಮಾಡಿದರೆ ಅನೇಕ ಪ್ರದೇಶಗಳನ್ನು ಮೌರ್ಯನಿಗೆ ಒಪ್ಪಂದದ ಮುಖಾಂತರವಾಗಿ ಕೊಡ್ತಾನೆ. ಜೊತೆಗೆ ತನ್ನ ಮಗಳಾದ ಹೆಲೆನಾ ಅಥವಾ ವಾಜಿರಾವನ್ನು ಕೊಟ್ಟು ವಿವಾಹವನ್ನು ಮಾಡ್ತಾನೆ. ವಿವಾಹವನ್ನು ಮಾಡಿದ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ರೀ, ಸೆಲ್ಯೂಕಸನಿಗೆ 500 ಆನೆಗಳನ್ನು ಬಳುವಳಿಯಾಗಿ ಉಡುಗೊರೆಯಾಗಿ ಕೊಡ್ತಾನೆ. ಸೆಲ್ಯೂಕಸನು ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನಿಸ್ ಎಂಬ ರಾಯಭಾರಿಯನ್ನು ಕಳಿಸಿಕೊಟ್ಟನು. ಸೆಲ್ಯೂಕಸ್ ಏನು ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನಿಸ್ ಎಂಬ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ. ಅದರ ಜೊತೆಗೆ ಚಂದ್ರಗುಪ್ತ ಮೌರ್ಯ ವಿದೇಶಿ ರಾಜಕುಮಾರಿಯನ್ನಾದ ಮೊದಲ ರಾಜ ಅಂಥೇಳಿ ಕೂಡ ಕರೆಸಿಕೊಳ್ತಾನೆ. ಅಂದ್ರೆ ರೀ, ಚಂದ್ರಗುಪ್ತ ಮೌರ್ಯ
ವಿದೇಶಿ ರಾಜಕುಮಾರಿಯನ್ನು ಮದುವೆಯಾದ ಮೊದಲ ಭಾರತೀಯ ಆಡಳಿತಗಾರ. ಆನಂತರ ಸೆಲ್ಯೂಕಸನು ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ. ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಸೆಲ್ಯೂಕಸನು ಯಾರ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ ಅಂತಂದು ಕೇಳಿದ್ರೆ ರೀ, ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನು ಕಳಿಸಿಕೊಡ್ತಾನ. ಅಥವಾ ಮೆಗಸ್ತನೀಸನು ಭಾರತಕ್ಕೆ ಬಂದಾಗ ಮೆಗಸ್ತನೀಸನು ಯಾರ ಆಸ್ಥಾನಕ್ಕೆ ಬಂದಿದ್ದ, ಅಥವಾ ಯಾವ ರಾಜನ ಆಸ್ಥಾನಕ್ಕೆ ಬಂದಿದ್ದ, ಅಥವಾ ಯಾವ ರಾಜನ ಆಡಳಿತ ಅವಧಿಯಲ್ಲಿ ಬಂದಿದ್ದ ಅಂದ್ರೆ ರೀ, ಚಂದ್ರಗುಪ್ತ ಮೌರ್ಯನ ಆಡಳಿತದಲ್ಲಿ ಮೆಗಸ್ತನೀಸ್ ರಾಯಭಾರಿ ಬಂದಿದ್ದ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸನಿಗೆ ಬಳುವಳಿಯಾಗಿ ಕೊಡ್ತಾನೆ. ಈ ರೀತಿಯಾಗಿ ಏನಾಕೈತ್ರಿ, ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯನ ನಡುವೆ ವೈವಾಹಿಕ ಸಂಬಂಧ ಬೆಳಿತೈತಿ. ಜೊತೆಗೆ ಮೆಗಸ್ತನೀಸನು ಕೂಡ ಒಂದು ಕೃತಿಯನ್ನು ಬರಿತಾನೆ. ಆ ಕೃತಿನ ಇಂಡಿಕಾ ಕೃತಿ. ಇದು ಪ್ರಮುಖವಾಗಿರುವಂಥ ಪ್ರಶ್ನೆ. ಕೇಳ್ರಿ, ಇಂಡಿಕಾ ಕೃತಿಯನ್ನು ಬರೆದವರು ಯಾರಂದರೆ ಮೆಗಸ್ತನೀಸ್. ಅಥವಾ ಇಂಡಿಕಾ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ರೆ ರೀ, ಮೆಗಸ್ತನೀಸ್. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ವಿಷ್ಣುಗುಪ್ತ ಅಥವಾ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿದ್ದನು. ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅಥವಾ ಚಾಣಕ್ಯ, ಈ ಮೂವರು ಒಂದೇ ಚಂದ್ರಗುಪ್ತನ ಪ್ರಧಾನಮಂತ್ರಿ ಆಗಿರ್ತಾನೆ. ಈತನು ಬರೆದ ಅರ್ಥಶಾಸ್ತ್ರ ಕೃತಿಯು ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತದೆ. ಲೋಕಪ್ರಸಿದ್ಧವಾದ ಈ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟಮೊದಲು ದೊರಕಿತು. ಇದನ್ನು ಆರ್ ಶ್ಯಾಮಾಶಾಸ್ತ್ರಿ ಎಂಬ ವಿದ್ವಾಂಸರು ಶೋಧಿಸಿದರು. ಇದನ್ನು ಮೊಟ್ಟ ಮೊದಲ ಬಾರಿಗೆ ಶೋಧಿಸಿದವರು ಯಾರಂದ್ರೆ ಆರ್ ಶ್ಯಾಮಾಶಾಸ್ತ್ರಿ. ಕೇಳ್ಬೋದ್ರಿ ನಿಮ್ಮನ್ನ, ರಾಮಶಾಸ್ತ್ರಿ ಅಥವಾ ಶ್ಯಾಮಾಶಾಸ್ತ್ರಿ ಅಂಥೇಳಿ ಕರೀತಾರೆ. ಇದು ಲೋಕಪ್ರಸಿದ್ಧವಾಗಿರುವಂಥ ಈ ಕೃತಿ ಮೈಸೂರಿನ ಓರಿಯೆಂಟ್ ಗ್ರಂಥಾಲಯದಲ್ಲಿ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ದೊರಕಿತ. ಅದನ್ನು ಮೊದಲಿಗೆ ಶೋಧನೆಯನ್ನು ಮಾಡಿದವರು ಯಾರಂದ್ರೆ ಆರ್ ಶ್ಯಾಮಾಶಾಸ್ತ್ರಿ ಅಥವಾ ರಾಮಶಾಸ್ತ್ರಿ ಅಂಥೇಳಿ ಕರಿತೀವಿ. ಅದು ಎಷ್ಟರಲ್ಲಿ? 1905ರಲ್ಲಿ. ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಅನುಸರಿಸಿದನು. ಚಂದ್ರಗುಪ್ತ ಮೌರ್ಯ ಏನು ಮಾಡಿದ್ರಿ? ಜೈನ ಧರ್ಮವನ್ನು ಅನುಸರಿಸಿದನು. ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬಂದನು. ಆತ ಏನು ಮಾಡಿದ? ತನ್ನ ರಾಜ ಆಡಳಿತವನ್ನು, ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತನ್ನ ಮಗ ಬಿಂದುಸಾರನಿಗೆ ವಹಿಸಿಕೊಟ್ಟ ಜೈನ ಯತಿಗಳೊಡನೆ ಏನು ಮಾಡ್ತಾನೆ? ಕರ್ನಾಟಕಕ್ಕೆ ಬರ್ತಾರ. ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ವ್ರತವನ್ನು ಕೈಗೊಂಡು ದೇಹತ್ಯಾಗ ಮಾಡಿದನು. ಬಿಂದುಸಾರನು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು. ಈ ರೀತಿಯಾಗಿ ಏನು ಮಾಡಿದರೆ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ತನ್ನ ಕೊನೆಯ ದಿನಗಳಲ್ಲಿ ಬಿಂದುಸಾರನಿಗೆ ಆಡಳಿತವನ್ನು ವಹಿಸಿಕೊಟ್ಟು ಜೈನ ಯತಿಗಳೊಡನೆ ಏನು ಮಾಡ್ತಾರೆ? ಕರ್ನಾಟಕಕ್ಕೆ ಬಂದು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ವ್ರತವನ್ನು ಕೈಗೊಂಡು ದೇಹವನ್ನು ಏನು ಮಾಡ್ತಾರೆ? ತ್ಯಾಗ ಮಾಡ್ತಾರೆ. ಈ ರೀತಿಯಾಗಿ ಏನು ಮಾಡ್ತಾರೆ? ಚಂದ್ರಗುಪ್ತ ಮೌರ್ಯರು ತಮ್ಮ ಆಡಳಿತವನ್ನು ನಡೆಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಹೆಸರನ್ನು ತಂದುಕೊಡ್ತಾರೆ. ಚಂದ್ರಗುಪ್ತನು ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಸಿಂಹಾಸನ ಉತ್ತೇಜಿಸಿದ ಮೊದಲ ಆಡಳಿತಗಾರ. ಅಂದರೆ ಚಂದ್ರಗುಪ್ತ ಸಿಂಹಾಸನವನ್ನು ತೇಜಿಸಿದ ಮೊದಲ ಆಡಳಿತಗಾರ ಅಂಥೇಳಿ ಕರೀತಾರೆ. ಅಂದ್ರೆ ಆತನೇ ಸ್ವತಃ ಏನು ಮಾಡಿದ? ಆಡಳಿತವನ್ನು ತ್ಯಜಿಸಿದಂತಹ, ನನಗೆ ಆಡಳಿತ ಬೇಡ, ಯಾವುದೇ ರಾಜ್ಯದ ಅಥವಾ ಲೈಂಗಿಕ ಸುಖ ಭೋಗಗಳು, ಐಷಾರಾಮಿ ಜೀವನ ನನಗೆ ಬೇಡ, ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಹೇಳಿದಂಥ ಮೊದಲನೇ ಆಡಳಿತಗಾರ ಯಾರಂದ್ರೆ ಚಂದ್ರಗುಪ್ತ ಮೌರ್ಯ. ಮತ್ತು ಸಲ್ಲೇಖನ ಮಾಡಿದಂತಹ ಮೊದಲ ಭಾರತೀಯ ಆಡಳಿತಗಾರ ಅಂದ್ರೆ ಚಂದ್ರಗುಪ್ತ ಮೌರ್ಯ.
ರಾಷ್ಟ್ರಕೂಟರ ಜೈನ ಧರ್ಮದ ಕೊನೆಯ ಆಶ್ರಿತರು. ರಾಷ್ಟ್ರಕೂಟರು ಏನಾಗ್ಯಾರ ರೀ, ಜೈನ ಧರ್ಮದ ಕೊನೆಯ ಆಶ್ರಿತರು ಅಂಥೇಳಿ ಕರಿತೀವಿ. ಅದನ್ನು ಮುಂದಿನ ಅವಧಿಯಲ್ಲಿ ನಾವು ರಾಷ್ಟ್ರಕೂಟರ ಬಗ್ಗೆ ಹೇಳೋ ಮುಂದೆ ಹೇಳ್ತೀನಿ. ಸಲ್ಲೇಖನ ಮಾಡಿದ ಮೊದಲ ಭಾರತೀಯ ಆಡಳಿತಗಾರ ಅಂದ್ರೆ ರೀ ಚಂದ್ರಗುಪ್ತ ಮೌರ್ಯ. ಆಮೇಲೆ ಸಿಂಹಾಸನವನ್ನು ತ್ಯಜಿಸಿದಂಥ ಮೊದಲ ಆಡಳಿತಗಾರ ಚಂದ್ರಗುಪ್ತ ಮೌರ್ಯ. ಆಮೇಲೆ ವಿದೇಶಿ ಮಹಿಳೆಯನ್ನು ವಿವಾಹವಾದ ಮೊದಲ ಆಡಳಿತಗಾರ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ನಂತರ ಬಿಂದುಸಾರ ಏನು ಮಾಡ್ತಾನೆ ರೀ, ಸುಮಾರು 25 ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾನೆ. ಈತನ ನಂತರ ಬಿಂದುಸಾರನ ನಂತರ ಆಡಳಿತಕ್ಕೆ ಬರುವಂಥ ವ್ಯಕ್ತಿನೇ ಬಿಂದುಸಾರನ ಮಗ ಯಾರೀ, ಅಶೋಕ. ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟ ಸ್ಥಾನವಿದೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಈತ. ಏನ್ರಿ, ಈತನ ಪ್ರಜಾಪಾಲನೆಗೆ ಏನು ಮಾಡಿದ, ಆದ್ಯತೆಯನ್ನು ನೀಡಿದಂಥ ಮೊದಲ ದೊರೆ ಅಶೋಕ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಅಂಥೇಳಿ ಅಶೋಕ ಭಾವಿಸ್ತಿದ್ರು. ಅಶೋಕನ ಶಾಸನಗಳು ಭಾರತದ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಎಲ್ಲೆಲ್ಲಿ ಅಶೋಕನ ಶಾಸನಗಳು ಅದಾವ? ಈ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬಂದಿವೆ. ಪ್ರಶ್ನೆಯನ್ನು ಕೇಳಬಹುದು, ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಇವೆ ಅಂದ್ರೆ ರೀ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಹೆಚ್ಚಾಗಿ ಕಂಡುಬರ್ತಾವ. ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಪಟಗಳೆಂದು ವಿಂಗಡಿಸಲಾಗುತ್ತಿತ್ತು. ಏನಂತ ವಿಂಗಡಿಸ್ತಿದ್ರು ಅಂದ್ರೆ ಮೌರ್ಯ ಸಾಮ್ರಾಜ್ಯವನ್ನು ಪಟಗಳು ಅಥವಾ ರಾಜಪುಟ್ಟದ ಘಟಕಗಳು ಅಂಥೇಳಿ ವಿಂಗಡಣೆಯನ್ನು ಮಾಡ್ತಿದ್ರು. ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ಕರ್ನಾಟಕದ 9 ಪ್ರದೇಶಗಳಲ್ಲಿ ಏನಾಗ್ಯವ, 17 ಶಾಸನಗಳು ದೊರೆತಾವ. ಅವುಗಳಲ್ಲಿ ರಾಯಚೂರು ಜಿಲ್ಲೆ ಮಸ್ಕಿ ಶಾಸನ ಪ್ರಮುಖವಾದದ್ದು. ಅಶೋಕನ ಶಾಸನಗಳು 17 ಅಶೋಕನ ಶಾಸನಗಳು ಏನಾಗ್ಯವ, ಕರ್ನಾಟಕದಾಗ ಸಿಕ್ಕವ. ಅದು ಏನು 9 ಸ್ಥಳದಾಗ ಸಿಕ್ಕವ. ಅದ್ರೊಳಗೆ ರಾಯಚೂರು ಜಿಲ್ಲೆ ಮಸ್ಕಿ ಶಾಸನ ಪ್ರಮುಖವಾಗೈತಿ. ಯಾಕೆ ಮಸ್ಕಿ ಶಾಸನ ಪ್ರಮುಖವಾಗೈತಿ ಅಂತಂದ್ರೆ ರೀ, ಈ ಶಾಸನದಲ್ಲಿ ಮಸ್ಕಿ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿತ್ತು. ಮಸ್ಕಿ ಶಾಸನದಲ್ಲಿನ ಅಶೋಕನ ಹೆಸರು ಮೊದಲಿಗೆ ಕಂಡುಬಂತು. ಆವರೆಗಿನ ಶಾಸನಗಳಲ್ಲಿ ದೇವನಾಮ ಪ್ರಿಯದರ್ಶಿ ಎಂದಷ್ಟೇ ಇದ್ದಿತ್ತು. ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕ ಎಂದು ಬರೆಯಲಾಗಿತ್ತು. ಯಾಕೆ ಅಂದ್ರೆ ಎಷ್ಟು 17 ಶಾಸನಗಳು ದೊರೆತಾವೆ ಕರ್ನಾಟಕದಲ್ಲಿ. ಆ 17 ಶಾಸನದಲ್ಲಿನ ಕೂಡ 17 ಶಾಸನಗಳು ಸಿಕ್ಕಾವ. ಆದರೂ 17 ಶಾಸನಗಳಿಗಿಂತ ಮಸ್ಕಿ ಶಾಸನ ಏನಾಗೈತಿ, ಪ್ರಮುಖವಾಗೈತಿ. ಯಾಕಂದ್ರೆ ರೀ ಇದಕ್ಕಿಂತ ಈ ಮಸ್ಕಿ ಶಾಸನಕ್ಕಿಂತ ಮುಂಚಿತವಾಗಿರುವಂಥ ಶಾಸನಗಳಲ್ಲಿ ಅಶೋಕನ ಬಗ್ಗೆ ಏನಿತ್ತಂದ್ರೆ ರೀ ದೇವನಾಮ ಪ್ರಿಯದರ್ಶಿ ಅಂಥೇಳಿ ಇತ್ತು. ಅಂದರೆ ಇಲ್ಲಿ ಏನಾಕೈತಿ ರೀ, ದೇವನಾಮ ಪ್ರಿಯ ಅಂದ್ರೆ ಬೇರೆ, ಪ್ರಿಯದರ್ಶಿ ಅಂಥೇಳಿ ಬೇರೆ, ಇಬ್ಬರು ಬರ್ತಾರೆ. ಆದ್ರೆ ಈ ಮಸ್ಕಿ ಶಾಸನದಲ್ಲಿ ಏನಿತ್ತು ರೀ, ದೇವನಾಮ ಪ್ರಿಯದರ್ಶಿ ಅಶೋಕ ಅಂದ್ರೆ ಇಲ್ಲಿ ಗೊತ್ತಾಯ್ತು. ದೇವನಾಮ ಪ್ರಿಯದರ್ಶಿ ಅಶೋಕ ಅಂದ್ರೆ ಅಶೋಕನ ಬಿರುದಿರ್ಬೋದು ಅನ್ನೋದನ್ನು ಇಲ್ಲಿ ಮಸ್ಕಿ ಶಾಸನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಮಸ್ಕಿ ಶಾಸನವು ಏನೈತ್ರಿ, ಪ್ರಮುಖವಾಗಿರುವಂತಹ ಶಾಸನ. ಮತ್ತು ಈ ಅಶೋಕನ ಶಾಸನಗಳಿಂದ ಅವನ ಜೀವನ ಸಾಧನೆ, ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳನ್ನು ಅಥವಾ ಮಾಹಿತಿಗಳನ್ನು ತಿಳಿದುಕೊಳ್ಳೋಕೆ ಸಾಧ್ಯ ಆಗೈತಿ. ಆನಂತರ ಕರ್ನಾಟಕದಲ್ಲಿ ಅಶೋಕನ ಅತಿ ದೊಡ್ಡ ಶಾಸನ ಅಂದ್ರೆ ರೀ ಸನ್ನತಿ ಶಾಸನ. ಅದು ಕಲಬುರಗಿಯಲ್ಲೈತಿ ನೋಡ್ರಿ. ನಿಮಗೆ ತಿಳಿದುಕೊಳ್ಳಬೇಕಾಗಿರುವಂಥ ಅಂಶ ಅಂದ್ರೆ ರೀ, ಇಂದಿಗೆ 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸ್ ಎಂಬ
ಬ್ರಿಟಿಷ್ ಅಧಿಕಾರಿಯು ಮೊಟ್ಟಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದರು. ಆ ಮೊದಲು ಯಾರೂ ಓದಲಾಗಿರಲಿಲ್ಲ. 6 ಶತಮಾನಗಳಿಗೂ ಹಿಂದೆ ದೆಹಲಿ ಸುಲ್ತಾನನಾದ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿ ವಿಫಲನಾದನು. ಕೇಳ್ಬೋದ್ರಿ ಏನಂತ, ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವರು ಯಾರು ಅಂತಂದ್ರೆ ರೀ ಜೇಮ್ಸ್ ಪ್ರಿನ್ಸಪ್ ಎಂಬ ಬ್ರಿಟಿಷ್ ಅಧಿಕಾರಿ. ಇದರ ನಂತರ ಬರುವುದ್ರಿ ಕಳಿಂಗ ಯುದ್ಧ. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದ. ಇದು ಅವನ ಜೀವನದ ಮಹತ್ವದ ಘಟನೆಯಾಗಿದೆ. ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯದ ಭಾಗವಾಗಿದ್ದು, ಇದರ ಮೇಲೆ ಅಶೋಕನು ಯುದ್ಧವನ್ನು ನಡೆಸಿದ. ಯುದ್ಧದಲ್ಲಿ 1,00,000 ಜನರು ಪ್ರಾಣ ಕಳೆದುಕೊಂಡರು. ಈ ಯುದ್ಧದಲ್ಲಿ ಏನಾಗತ್ರಿ 1,00,000 ಜನರ ಪ್ರಾಣವನ್ನು ಕಳೆದುಕೊಳ್ತಾರೆ. 1,00,000 ಜನರು ಗಾಯಗೊಂಡರು. 1,50,000 ಜನ ಗಾಯಗೊಂಡರು. 1,50,000 ಶತ್ರು ಸೈನಿಕರು ಬಂಧಿತರಾದರು. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲಕಿದವು. ಇದರಿಂದ ಮನನೊಂದ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದ. ಅವಾಗ ಏನಾಯ್ತು ಅವಂಗ 1,00,000 ಜನರ ಪ್ರಾಣವನ್ನು ಕಳೆದುಕೊಂಡ್ರು, 1,00,000 ಜನರ ಗಾಯವನ್ನು ಮಾಡಿಕೊಂಡ್ರು, 1,50,000 ಜನ ಶತ್ರು ಸೈನ್ಯ ಬಂಧಿತರಾದರು. ಈ ಎಲ್ಲ ಘೋರವಾಗಿರುವಂಥ ಈ ಭೀಕರವಾಗಿರುವಂಥ ದೃಶ್ಯ ನೋಡಿ ಆತನ ಮನಸ್ಸು ಏನಾಯ್ತು ರೀ, ಆತನಿಗೆ ತನ್ನ ಮೇಲೆ ಏನಾಗಕತ್ರಿ ಅಸಹ್ಯ ಹುಟ್ಟಕ್ಕೆ ಪ್ರಾರಂಭಿಸ್ತು. ಇದರಿಂದ ಆತ ಏನು ಮಾಡಿದರೆ ಅವಾಗಿಂದ ಮನನೊಂದು ಅಂದ್ರೆ ಅವನ ಮನಸ್ಸಿಗೆ ಬಹಳಷ್ಟು ನೋವಾಯಿತು. ಅವತ್ತು ಆ ಕ್ಷಣದಿಂದ ಅದೇನು ಯುದ್ಧವನ್ನು ಮಾಡ್ತಾರಲ್ಲ ರೀ, ಆ ಯುದ್ಧವನ್ನು ಮಾಡಿದ ತಕ್ಷಣ ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧಾರವನ್ನು ಮಾಡ್ತಾರೆ. ಅವತ್ತಿಂದ ಯಾವಾಗ ಕಳಿಂಗ ಯುದ್ಧ ಆಕೈತ್ಲ, ಆ ಕಳಿಂಗ ಯುದ್ಧದ ನಂತರನ ಆತ ಏನು ಮಾಡ್ತಾರೆ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅದು ಯಾವುದಂದ್ರೆ ರೀ, ಇವತ್ತಿಂದ ನಾನು ಯಾವುದೇ ರೀತಿಯಾಗಿರುವಂಥ ಹಿಂಸೆಯನ್ನು ಮಾಡುವುದಿಲ್ಲ, ಅಹಿಂಸೆ ಮುಖಾಂತರವಾಗಿ ನಾನು ಹೋರಾಡ್ತೀನಿ, ಎಲ್ಲರ ಮನಸ್ಸನ್ನು ಗೆಲ್ತೀನಿ. ಈ ರಕ್ತಪಾತದ ಮುಖಾಂತರವಾಗಿ ಯಾರ ಮನಸ್ಸನ್ನು ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಕೇವಲ ಪ್ರೀತಿಯಿಂದ ಮಾತ್ರ ನಾವು ಇನ್ನೊಬ್ಬರ ಮನಸ್ಸನ್ನು ಗೆಲ್ಲಬಹುದು ಅಂಥೇಳಿ ಅವತ್ತಿಂದ ಅವ್ರು ಏನು ಮಾಡ್ತಾರೆ ಯುದ್ಧವನ್ನು ಮಾಡದಿರಲು ನಿರ್ಧರಿಸ್ತಾರೆ. ಈ ರೀತಿಯಾಗಿ ಮನಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿ ಇಲ್ಲ. ಈ ರೀತಿಯಾಗಿ ಯುದ್ಧವನ್ನು ನೋಡಿ ಮನಸ್ಸನ್ನು ಪರಿವರ್ತನೆ ಮಾಡಿದಂಥ ರಾಜ ಅಂದರೆ ಅಶೋಕನನ್ನು ಹೊರತಾಗಿ ಬೇರೆ ಇನ್ಯಾವ ರಾಜನೂ ಇಲ್ಲ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಾಮ್ರಾಟ ಅಶೋಕನನ್ನು ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುವುದು. ಈ ರೀತಿಯಾಗಿ ಮೊದಲು ಅಶೋಕನನ್ನು ಚಂಡ ಅಶೋಕ, ಕ್ರೂರ ಅಶೋಕ ಅಂಥೇಳಿ ಕರಿತಿದ್ರು. ಆದರೆ ಆತ ಯಾವಾಗ ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿತನಲ್ಲ, ಅವತ್ತಿಂದ ಅಶೋಕನನ್ನು ಮಹಾಶಯನೆಂದು ಮಹಾಶಯ ಅಶೋಕ ಅಂಥೇಳಿ ಕರೆಯೋಕ್ಕೆ ಪ್ರಾರಂಭಿಸಿದರು. ಇದರ ನಂತರ ಧರ್ಮ ಪ್ರಸಾರ. ಯಾವಾಗ ಕಳಿಂಗ ಯುದ್ಧ ಆದ ನಂತರ ಯುದ್ಧ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ಹಿಡಿತಾನ. ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾದನು. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಆ ಧರ್ಮವನ್ನು ಸ್ವೀಕರಿಸಿದನು. ಯಾವ ಧರ್ಮ? ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಧರ್ಮದ ಸಂದೇಶಗಳನ್ನು ಪ್ರಜೆಗಳಿಗೆ ಸಾರ ಹೊರಟನು. ಗುರು ಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ಕೂಡಿರಬೇಕು. ಹಿಂಸೆ, ಕೋಪ, ಮಾತ್ಸರ್ಯ ಮೊದಲಾದವುಗಳನ್ನು ತೊರೆಯಬೇಕು ಎಂದನು. ಈ ರೀತಿಯಾಗಿ ಏನು ಹೇಳ್ತಾರೆ, ಬೋಧನೆಗಳನ್ನು ಮಾಡ್ಕೊಂತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾರೆ. ಅವರ ಬೋಧನೆಗಳು ಅಥವಾ ಸಂದೇಶಗಳು ಏನಾಗಿದ್ದವು ಅಂದ್ರೆ ರೀ, ಗುರು ಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ಕೂಡಿರಬೇಕು. ಹಿಂಸೆ, ಕೋಪ, ಮಾತ್ಸರ್ಯ ಮೊದಲಾದವುಗಳನ್ನು ತೊರೆಯಬೇಕು ಅಂಥೇಳಿ ಅವ್ರು ಏನು ಮಾಡ್ತಿದ್ರು, ಧರ್ಮ ಬೋಧನೆಯನ್ನು ಮಾಡ್ತಿದ್ರು. ಅಶೋಕನು ಪಾಟ್ಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದ. ಇದು ಪ್ರತಿಯೊಂದು ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ, ಈ ಪ್ರಶ್ನೆಯನ್ನು ಕೇಳ್ತಾರೆ. ಯಾವುದ್ರ ಅಶೋಕನು ಪಾಟ್ಲಿಪುತ್ರದಲ್ಲಿ
ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದ. ಎಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಅಂದ್ರೆ ರೀ ಪಾಟಲಿಪುತ್ರದಲ್ಲಿ ನಡೆಯಿತು. ಮೂರನೇ ಬೌದ್ಧ ಸಮ್ಮೇಳನವನ್ನು ಯಾರು ನಡೆಸಿದರು ಅಂದ್ರೆ ರೀ ಅಶೋಕ ನಡೆಸಿದ. ಅಶೋಕನು ನಡೆಸಿದಂಥ ಬೌದ್ಧ ಸಮ್ಮೇಳನ ಎಷ್ಟನೇ ಬೌದ್ಧ ಸಮ್ಮೇಳನ ಅಂದ್ರೆ ರೀ ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ. ನೆನಪಿಟ್ಕೊರಿದ ಪ್ರಮುಖವಾಗಿರುವಂಥ ಅಂಶ. ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದ. ಬುದ್ಧನ ಸಂದೇಶಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳುಹಿಸಿದ. ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋಕ್ಕೆ ರಾಯಭಾರಿಗಳನ್ನು ಕಳಿಸ್ತಾನೆ. ಇದರ ನಂತರ ಮೌರ್ಯರ ಆಡಳಿತ. ರಾಜನ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದ. ಆಡಳಿತ ವ್ಯವಸ್ಥೆ ಮುಖ್ಯಸ್ಥ ಯಾರಾಗಿದ್ದರಿ? ರಾಜ ಆಗಿದ್ದ. ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲಿದ್ದವು. ಎಲ್ಲ ಅಧಿಕಾರಗಳು ಏನಾಗಿದ್ದು ರಾಜನ ಕೈಯಲ್ಲಿ ಇದ್ದವು. ರಾಜನಿಗೆ ಸಲಹೆ ನೀಡಲು ಮಂತ್ರಿಮಂಡಲ ಒಂದಿತ್ತು. ರಾಜನಿಗೆ ಸಲಹೆ ಸಹಕಾರವನ್ನು ಕೊಡಾಕ ಮಂತ್ರಿಮಂಡಲ ಇತ್ತು. ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು. ಅವರಲ್ಲಿ ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಧರ್ಮ ಮಹಾಮಾತ್ರರು ಅಂದ್ರೆ ಇವ್ರು ಏನು ಮಾಡ್ತಿದ್ರು? ವಿಶೇಷ ಅಧಿಕಾರಿಗಳು, ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುವಂಥ ಒಂದು ಗುಂಪು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರಿಗಿತ್ತು. ಈ ಧರ್ಮ ಮಹಾಮಾತ್ರರಿಗೆ ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು. ಗ್ರಾಮಗಳಲ್ಲಿ ಏನಾಕಿತ್ರಿ? ಗ್ರಾಮಿಕನು ಅಲ್ಲಿ ಹಿರಿಯರ ನೆರವಿನಿಂದ ಗ್ರಾಮಿಕನು ಅಂತ ಒಬ್ಬ ಅಧ್ಯಕ್ಷನಿಂದ ಏನಾಕಿತ್ರಿ? ಗ್ರಾಮಗಳಲ್ಲಿ ಆಡಳಿತವನ್ನು ಮಾಡ್ತಿದ್ದ. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸುತ್ತಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆ ಏನು ಮಾಡ್ತಿತ್ರಿ? ಬಗೆಹರಿಸ್ತಿತ್ತ. ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜಮನೆತನಗಳ ಮೇಲೆ ಪ್ರಭಾವ ಕೂಡ ಬೀರ್ತು. ಇವರ ಆಡಳಿತ ಏನಾಯಿತು? ಮತ್ತು ಮುಂದಿನ ರಾಜಮನೆತನಗಳ ಮೇಲೆ ಇವರ ಪ್ರಭಾವ ಕೂಡ ಬೀರ್ತು. ಇದರ ನಂತರ ವಾಸ್ತುಶಿಲ್ಪ. ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ಇಂದಿಗೂ ಕೂಡ ನಾವು ಕಾಣಬಹುದು. ಅವುಗಳಲ್ಲಿ ಸ್ತೂಪ ಮತ್ತು ಸ್ತಂಭಗಳು. ಅವುಗಳಲ್ಲಿ ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಮತ್ತು ಸಾರಾನಾಥ ಸ್ತಂಭಗಳು ಪ್ರಸಿದ್ಧವಾಗಿವೆ. ಸಾರಾನಾಥ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನವಾಗೈತಿ. ಯಾವುದ್ರಿ? ಸಾರಾನಾಥದ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆ ನಮ್ಮ ರಾಷ್ಟ್ರ ಲಾಂಛನವಾಗೈತಿ. ಈ ರೀತಿಯಾಗಿ ಏನೈತ್ರಿ? ಮೌರ್ಯ ಸಾಮ್ರಾಜ್ಯವು ಉತ್ತಮವಾಗಿರುವಂಥ ಆಡಳಿತವನ್ನು ಅಶೋಕನ ಕೊನೆಯ ಯುದ್ಧ ಕಳಿಂಗ ಯುದ್ಧದ ನಂತರ ಅಶೋಕ ಏನು ಮಾಡಿದ್ರಿ? ಯುದ್ಧ ಮಾರ್ಗವನ್ನು ತೊರೆದು ಧರ್ಮ ಮಾರ್ಗವನ್ನು ಹಿಡಿತಾನೆ. ಅದರ ಮುಖಾಂತರವಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಆ ಬೌದ್ಧ ಧರ್ಮದ ಮುಖಾಂತರವಾಗಿ ಜನರಲ್ಲಿ ಪ್ರೀತಿ, ಕರುಣೆ, ಮಾನವೀಯತೆ ಅನ್ನುವಂತಹ ಭಾವನೆಗಳನ್ನು ತುಂಬುತ್ತಾ ದೇಶ ವಿದೇಶಗಳಲ್ಲಿ ಕೂಡ ಬುದ್ಧನ ಸಂದೇಶಗಳನ್ನು ಹರಡಿಸೋಕೆ ತನ್ನ ರಾಯಭಾರಿಗಳನ್ನು ಕಳಿಸ್ತಾರೆ. ಈ ರೀತಿಯಾಗಿ ಅಶೋಕ ಏನು ಮಾಡ್ತಾನೆ? ಆ ಮೌರ್ಯ ಸಾಮ್ರಾಜ್ಯದ ಜನಪ್ರಿಯ ಮಾಡ್ತಾರೆ. ಈ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಂದ್ರೆ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ. ಈ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ, ಬಿಂದುಸಾರ ಮೌರ್ಯ ಸಾಮ್ರಾಜ್ಯ ಪ್ರಮುಖ ವ್ಯಕ್ತಿಗಳಂಥೇಳಿ ಗುರುತಿಸ್ತಾರೆ. ಮಕ್ಕಳೇ, ನಾವು ಇವತ್ತಿನ ಅವಧಿಯಲ್ಲಿ ಏನು ಮಾಡಿದ್ರಿ? ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಂಡೆವು. ಧನ್ಯವಾದಗಳು.